ಚಿತ್ರ ತಿಂಡಿ ಏನ್ ಮಾಡಿದ್ಯಾ? ಇಡ್ಲಿ. ವಾ, ಇಡ್ಲಿ ನಿನ್ನ ಹಾಗೇನೆ ತುಂಬಾ ಮೃದುವಾಗಿದೆ. ಚಟ್ನಿ ನಿಮ್ ತರ ಮಾಡಿದೀನಿ, ಲೂಸ್ ಆಗಿ. ಲೂಸ್ ಲೂಸ್ ಲೂಸ್. ಹಲೋ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಈ ತಿಂಡಿ ತಗೊಂಡ್ ಕಣ್ಣಂತರ ದುಡ್ಡು ಅಂತ ಎಲ್ಲಿ ಹೋಗ್ತಾ ಇದ್ದೀರಾ? ಆ ಕೊಳಾಯಿ ರಿಪೇರಿ ಮಾಡಬಹುದಿದ್ದಾನಲ್ಲ, ಅವನು ಶುದ್ಧ ಸೋಂಬೇರಿ. ಒಂದು ನಿಮಿಷ ನಾನು ಅವನ ಜೊತೆಲಿ ಇಲ್ಲದೆ ಇದ್ರೆ ನಿದ್ದೆ ಮಾಡ್ಬಿಡ್ತಾನೆ, ಆಮೇಲೆ ನೀರು ಹರಿತಾನೆ ಇರ್ತದೆ. ಅದಕ್ಕೆ ಮೇಲೋಗಿ ತಿಂತೀನಿ. ಹಾಗಾದ್ರೆ ಇನ್ನೊಂದು ಪ್ಲೇಟ್ ತಿಂಡಿ ತರ್ತೀನಿ, ಪಾಪ ಅವನು ತಿನ್ಲಿ. ಹೌದಲ್ಲ ಪಾಪ. ಅಯ್ಯೋ ಬೇಡ, ಅಂತ ತಪ್ಪು ಮಾಡ್ಬೇಡ. ಈಗ ಅವನಿಗೆ ತಿಂಡಿ ಕೊಟ್ರೆ ಮಧ್ಯಾಹ್ನದ ಊಟಕ್ಕೂ ಇಲ್ಲೇ ಇರ್ತಾನೆ. ನಿಧಾನವಾಗಿ ಕೆಲಸ ಮಾಡ್ತಾನೆ. ರಾತ್ರಿ ಊಟನೂ ಕೊಡು ಅಂದ್ರೆ ಅವನು ಹೋಟ್ಲಿಗೆ ಹೋಗಿ ತಿನ್ಲಿ ಬಿಡಿ. ಇದೇನು ಟೀ? ಕಾಪಿ ಇದು. ಸರಿಯಾದ ಲೂಸು. ಆ ಚಟ್ನಿ ತರನೇ. ಚೆನ್ನಾಗಿದೆ. ನೋಡ್ ಸಮಯ ಹೆಂಗ್ ಮುಗ್ತವಳೆ, ಹಂದಿನೂ ನಾಚ್ಕೋಬೇಕು. ವೇಲು ಸುಮ್ನಿರ, ಪಾಪ ಅವಳು ಹಸ್ತಿದ್ದಾಳೆ. ತಿಂಡಿ ಚೆನ್ನಾಗಿದ್ಯಾ ಪುಟ್ಟಾಯಿ? ನಿಮ್ ಹೆಂಡ್ರು ಚೆನ್ನಾಗಿ ಅಡಿಗೆ ಮಾಡವ್ರೆ. ಇನ್ನು ಬೇಕಾ? ಯಾವ ನ್ಯಾಯ ಸ್ವಾಮಿ? ನಾನ್ ಕೆಲ್ಸ ಮಾಡ್ತೀವಿ, ಅವಳು ಯಾವ ಮಹಾ ಕೆಲ್ಸ ಮಾಡವಳೆ. ಒಬ್ಬನ ಮುಟ್ಟಿ ಉಸಿರನ್ ನಿಲ್ಸವಳೆ. ಅವಳಿಗೆ ಅಷ್ಟೊಳ್ಳೆ ಊಟನಾ? ನಂಗಿಲ್ವಾ? ನಂಗೆ ಹಸುವಾಯ್ತದೆ. ಯಾಕೆ ಪ್ರಾಣ ಬಿಡ್ತೀಯೋ? ನಾನ್ ನಿನ್ಗೆ ಹೊರಗಡೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಂಗ? ಎಲ್ಲಿಗೆ? ನೀನ್ ಎಲ್ಲಿ ಹೇಳ್ತೀಯೋ ಅಲ್ಲಿ. ನೀನ್ ನನ್ಗೆ ಸಹಾಯ ಮಾಡ್ತಿದ್ಯಲ್ಲ. ಹಂಗಾರೆ ನಡ್ರಿ, ನಂಗೊಂದ್ ಒಳ್ಳೆ ಜಾಗ ಗೊತ್ತೈತೆ, ಹೋಗವಾ? ನಾನ್ ಕರ್ಕೊಂಡಿದ್ದೆ ಸಮಯ. ನಾನು ತಿಂಡಿ ಕೊಟ್ಟಿದ್ದಕ್ಕೆ ನಿಮ್ ಹೆಂಡ್ರಿಗೆ ನಮಸ್ಕಾರ ಹೇಳ್ಬೋದಾ? ನಮ್ ದೊಡ್ಡಮ್ಮ ಹೇಳವಳೆ, ನಮ್ಗೆ ಊಟ ಕೊಟ್ಟವ್ರಿಗೆ ನಮಸ್ಕಾರ ಅಂತ ಹೇಳ್ಬೇಕಂತೆ. ಹೇಳುವಿ ಅಂತೆ, ಆದ್ರೆ ಈಗ ಬೇಡ. ನನ್ನ ಆರೋಗ್ಯ ನೆಟ್ಗಿರಲ್ಲ. ಹೌದು, ನೀನ್ ನನಗ್ ನಮಸ್ಕಾರ ಅನ್ನೋಲ್ವಾ? ನಾನ್ ತಾನೇ ನಿನ್ಗೆ ತಿಂಡಿ ಕೊಟ್ಟಿದ್ದು. ನೀನ್ ನನಗೆ ಎಷ್ಟೊಂದು ಉಪಕಾರ ಮಾಡಿದ್ದೀರಾ. ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನನ್ನ ಬೈಲಿಲ್ಲ, ನನ್ಗೆ ಊಟ ಕೊಟ್ಟಿದ್ದೀರಾ, ನನ್ನ ಬಟ್ಟೆ ಒಕ್ಕೊಟ್ಟಿದ್ದೀರಾ, ಇಲ್ಲೇ ಉಳ್ಕೊಳಕ್ ಹೇಳಿದ್ದೀರಾ. ಎಲ್ಲಾನು ನೀವು ನನ್ನ ತಾಯಿ ತಂಗಿ. ನಮ್ಮಪ್ಪ ಇದ್ದಿದ್ರೆ ನಿಮ್ಮಂಗೆ ಇರ್ತಿದ್ರೋ ಏನೋ. ಅಯ್ಯೋ ದೇವ್ರೆ, ನಾನೇನ್ ನೋಡ್ತಾ ಇವ್ನಿ, ನಾನೇನ್ ಕೇಳ್ತಾ ಇವ್ನಿ. ಸಮಯ ನೀವು ಹುಷಾರಾಗಿರಿ. ಈ ಹುಡುಗಿ ಏನೋ ದೊಡ್ಡ ಗಂಡ ಆದ್ರ ತಂದಾಗ್ತಾವಳೆ. ನೀನ್ ಸುಮ್ನಿರೋ, ನಾವು ಬೇಗ ಹೋಗಿ ಬರ್ತೀವಿ. ನೀನ್ ಬಾಗಿಲು ಹಾಕು. ಬಾ, ಹೊಟ್ಟೆ ಬಾಗ ಮಂಚ ಮೇಲೆ ಮಲ್ಕೋಬೇಡ. ಹೋಗತ್ತೆ. ಮಜಾ ಬಂತ ಸಮಯ. ಸೆಕೆ ಅಂದ್ರೆ ಸೆಕೆ. ಹೌದು, ನಾನ್ ಮೇಲ್ಗಡೆ ನಲ್ಲಿ ರಿಪೇರಿ ಮಾಡ್ತೀನಿ. ಅಲ್ಲ ಹುಡುಗಿ ಅವಳೆ, ಇನ್ನೇನ್ ಮಾಡ್ಬೇಕಂತೀರಿ ಸಮಯ? ಮೊದಲನೇದಾಗಿ ಅವಳು ಚಿತ್ರ ಕಣ್ಣಿಗೆ ಬೀಳ್ಬಾರ್ದು. ಎಷ್ಟ್ ದಿನ ಅಂತ ಓವರ್ ಕಣ್ಸಪ್ಸ್ಕೊಂಡೇ ಇರಕಾಯ್ತದೆ ಅಂತ. ಬೆತ್ತು ಮಾತಾಡಯ್ಯ. ಸರಿ, ನಾನ್ ಯಾವಾಗ್ಲೂ ನಿಮ್ಮನೆ ನಲ್ಲಿ ರಿಪೇರಿ ಮಾಡ್ಕೊಂಡೇ ಇರಕಾಯ್ತದ? ಅಲ್ಲ, ನಾನ್ ಯಾಕೆ ನಿಮ್ಮನೆ ಕೆಲಸ ಮಾಡ್ತೀನಿ ಹೇಳಿ? ನಮ್ ಹೆಂಡ್ರು ಮಗು ಎತ್ತೊಳಕಾಗಿದ್ದೆ ನಿಮ್ಮಿಂದ ಅಲ್ವರಾ? ಬಾಯ್ ಮುಚ್ಚಯ್ಯ. ಮಾತೆತ್ತಿದ್ರೆ ನೀನು ನಿನ್ ಹೆಂಡತಿ ಅವಳ ಹೆರಿಗೆ. ಏನೋ ನಿಜ ಹೇಳವ ಅಂದ್ರೆ ಹೋಗ್ಲಿ ಬಿಡಿ. ಆ ಹುಡುಗಿ ಏನ್ ಮಾಡವ ಅಂತೀರಿ? ಏನ್ ನಿಮ್ ಪ್ಲಾನ್? ನಾವು ಆ ಹುಡುಗಿನ 2 ದಿನದ ಮಟ್ಟಿಗೆ ಬಚ್ಚಿಡ್ಬೇಕು. ಆಮೇಲೆ ನಮ್ಮ ಅತ್ತೆ ಮಾವ ಊರಿಗೆ ಹೊರಡ್ತಾರೆ. ಆಗ ಚಿತ್ರ ನಾನು ಅವರನ್ನ ರೈಲ್ವೆ ಸ್ಟೇಷನ್ಗೆ ಬಿಡೋಕ್ ಹೋಗ್ತೀವಿ. ಆವಾಗ ನೀನ್ ಆ ಹುಡುಗಿನ ನಿಮ್ಮನೆ ಕರ್ಕೊಂಡು ಹೋಗ್ಬೇಕು. ಹೆದರ್ಬೇಡುವ, ಹೆಂಡತಿ ಅಂದ್ರೆ ಹೆದರಿ ಸಾಯ್ತಾನೆ ಅಂಜು ಬುರುಕ. ಮಾರನೇ ದಿನ ಹುಡುಗಿ ನಮ್ಮ ಮನೆ ಕರ್ಕೊಂಡು ಬಂದು, ಅಮ್ಮ ಕೆಲ್ಸಕ್ಕೆ ಹುಡುಗಿ ಬೇಕು ಅಂತ ಹೇಳ್ತಿದ್ರಲ್ಲ, ಇದೇ ಆ ಹುಡುಗಿ ಅನ್ಬೇಕು. ನನ್ನ ಹೆಂಡತಿ ನಿನ್ನ ನಂಬ್ತಾಳೆ. ನಿಮ್ಮೆಂಡ್ರು ನಂಬ್ತಾರೆ ಸಮಯ. ಅದು ನಮ್ಮೆಂಡ್ರು ಹಂಗಲ್ಲ. ಒಂದೇ ವಾತ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಆಮೇಲೆ ನೀವು ನನ್ನ ಕಾಯಮಾಗಿ ಕೆಲ್ಸಕ್ಕೆ ಮಾಡಿಕಬೇಕಾಗ್ತದೆ. ಬುಡ್ಸಮೆ ಪಸಂದ್ ಐಡಿಯಾ ಕೊಡ್ತೀರ ನೀವು. ಓಹ್, ಹಾಗಂದ್ರೆ ಹೇಗ್ ಬೇಲು? ಬೇರೆ ದಾರಿನೇ ಇಲ್ಲ. ನೀನ್ ನನಗೆ ಸಹಾಯ ಮಾಡ್ಲೇಬೇಕು. ಅರೆ ನಿಂತ್ಕೊಳ್ಳಿ. ಚಿತ್ರ ಇಲ್ಲಿ ನೋಡು, ನಿಮ್ಮ ಅಪ್ಪ ಏನ್ ಮಾಡ್ತಿದ್ದಾರೆ? ಯಾಕೆ ಕೂಕೋತಾ ಇದ್ಯಾ? ನಾನೇನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ? ಏನಾಯ್ತು? ಇವರು ಮತ್ತೆ ಮೆಟ್ಲು ಹತ್ತಕ್ ನೋಡ್ತಾ ಇದ್ದಾರೆ. ಅವ್ರನ್ನ ಹಾಗೆ ಮೇಲ್ ಹತ್ತಕ್ ಬಿಡ್ಬೇಕಿತ್ತು. ಒಂದ್ಸಲ ಜಾರ್ ಬಿದ್ದಿದ್ರೆ ಆಗ ಬುದ್ಧಿ ಬರ್ತಿತ್ತು. ಸುಮ್ನಿರಮ್ಮ, ನೀನು ಶುರು ಮಾಡ್ದ್ಯಾ? ಅಪಾಯ ಅಂತ ಗೊತ್ತಿದ್ದು ಯಾಕಪ್ಪ ಮೆಟ್ಲು ಹತ್ತಕ್ ಹೋಗ್ತೀಯಾ? ಸುಮ್ಮನೆ ಮೇಲ್ ನೋಡ್ದೆ ಅಷ್ಟೇಮ್ಮ. ಸುಳ್ಳು. ನಿಮ್ ಮನಸ್ಸಾಗೆ ಮೇಲ್ ಯಾರೋ ಅವರೇ ಅಂತ ಗುಮಾನೆ ಅಲ್ವರಾ? ಏಯ್, ಮೇಲ್ ಹೋಗಿ ಕೆಲ್ಸ ನೋಡು. ಸರಿ ಬನ್ನಿ ಮಾವ, ಕೂತ್ಕೊಳ್ಳಿ. ನಿಮ್ಮಪ್ಪಂಗೆ ತಲೆ ಕೂದಲು ಉದ್ರೋ ಜೊತೆಗೆ ಬುದ್ಧಿನೂ ಉದ್ರೋಗ್ಬಿಟ್ಟಿದೆ. ಅಳಿ ಅಂದ್ರೆ ಬನ್ನಿ, ಕೂತ್ಕೋ. ಬನ್ನಿ ಅಳಿ ಅಂದ್ರೆ. ನನ್ ಕ್ಷಮಿಸಿ ಅಳಿ ಅಂದ್ರೆ,
ನನ್ನ ಬಗ್ಗೆ ನಿಮ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ಈಗಲೇ ಗೊತ್ತಾಗಿತ್ತು. ಅಲ್ವೇ ಮತ್ತೆ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಗೋದು ನಂಗೆ ಇಷ್ಟವಿಲ್ಲ. ನಂದೊಂದು ಚಿಕ್ಕ ಆಸೆ. ಚಿಕ್ಕದ್ಯಾಕೆ, ದೊಡ್ಡದಾಗಿ ಹೇಳಿ ಮಾವ. ಅದನ್ನ ನೆರವೇರಿಸೋದು ನನ್ನ ಕರ್ತವ್ಯ. ನೀವು ಚೆನ್ನಾಗಿ ಹಾಡ್ತೀರಿ. ನಿಮ್ ಬಾಯಿಂದ ಹಾಡು ಕೇಳಿ ತುಂಬಾ ದಿವಸ ಆಗಿದೆ. ಒಂದೇ ಒಂದು ಹಾಡು ಹಾಡಿ. ಹಾಡೆ ಹ್ಮ್ ಈಗ ಈ ಹೊತ್ತಿಗೆ ಇನ್ಯಾವಲಾದ್ರೂ ಹಾಡ್ತೀನಿ ಮಾವ. ಅಲ್ಲಿ ಮೇಲೆ ಕೊಳಾಯಿ ರಿಪೇರಿ ಮಾಡ್ಬೇಕು, ಇಲ್ಲ ಅಂದ್ರೆ ಆ ನೀರೆಲ್ಲ ಹಾರದು ಕೆಳಗೆ ಬಂದು ಅದ್ರ ಮೇಲೆ ನೀವೇನಾದ್ರೂ ಕಾಲ್ ಜಾರಿ ಆಮೇಲೆ ಕಾಲ್ ಫ್ರಾಕ್ಚರ್ ಆದ್ರೆ ಅಲ್ಲ ಗಾಬರಿ ಆಗ್ಬಿಡು. ಸುಮ್ನೆ ಹೇಳಿದೆ. ಕೊಳಾಯಿ ರಿಪೇರಿನ ವೇಲು ನೋಡ್ಕೋತಾನೆ. ನೀವ್ ಹಾಡ್ ಹೇಳಿ, ನಾನು ಕೇಳ್ಬೇಕು. ಅತ್ತೆ ಹಾಡ್ಬೇಕು ಅಂದ್ರೆ ಪ್ರಶಾಂತವಾದ ವಾತಾವರಣ, ಪ್ರಶಸ್ತವಾದ ಸ್ಥಳ, ಹಿತಕರವಾದ ಮುಸ್ಸಂಜೆ ಇವೆಲ್ಲ ಇರ್ಬೇಕಾಗ್ತದೆ. ಅಲ್ಲಿ ಹೊರಗಡೆ ಸುಡು ಬಿಸಿಲು, ಮೇಲ್ಗಡೆ ಅಲ್ಲಿ ಕೊಳಾಯಿ ಲೀಕು. ಹಾಡು ಅಂದ್ರೆ ಸ್ಫೂರ್ತಿ ಬರ್ಬೇಕಲ್ಲ. ಇನ್ನೊಂದು ದಿವಸ ಹಾಡ್ತೀನಿ. ನಿನ್ನಿಷ್ಟ. ಏನೋ ನೀನ್ ಹಾಡು ಕೇಳಬೇಕು ಅಂತ ಆಸೆ ಆಯ್ತು. ಅದಕ್ಕೂ ಭಾಗ್ಯ ಬೇಕಲ್ಲ. ಇದ್ದಕ್ಕಿದ್ದಾಗೆ ನಾನು ಸತ್ತು ಹೋಗ್ಬಿಟ್ರೆ? ಇಲ್ಲೇ ಹೀಗೆ ಕೂತಲ್ಲೇ ಸತ್ರೆ ನನಗೆ ತುಂಬಾ 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 ದುಃಖವಾಗಿ ನಾನು ಹಾಡೋಕ್ ಶುರು ಮಾಡ್ಬಿಡ್ತೀನಿ ಮಾವ. ನೀವ್ ನಮ್ಮ ಅಪ್ಪಂಗ್ ಬೇಜಾರ್ ಮಾಡ್ತಾ ಇದ್ದೀರಾ. ಅವ್ರು ಸಂತೋಷವಾಗಿರ್ಲಿ. ನೀವೊಂದ್ ಹಾಡ್ ಹೇಳಿ, ನನ್ಗೂ ಕೇಳಕ್ ಇಷ್ಟ. ಹಾಡಿ. ಅವ್ನು ಹೇಳಿದ್ದೆಲ್ಲ ಸರಿಯಾಗಿ ನೆನಪಿದ್ದಾನೆ. ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ. ಆಮೇಲೆ ಹುಷಾರು. ಆ ಹುಡುಗಿ ಜೊತೆ ನೀನು ಇರೋದನ್ನು ಯಾರು ನೋಡಬಾರ್ದು. ಏನು? ನಾನು ಹುಷಾರಾಗಿ ಇರ್ತೀನಿ ಸ್ವಾಮಿ. ಆದ್ರೆ ನೀವು ಬರೋದ ಶಾನೆ ತಡ ಮಾಡ್ಬಿಟ್ರ. ಮೆತ್ತಗೆ ಮಾತಾಡೋ. ನಾನ್ ತಡ ಮಾಡಲ್ಲ. ಆದ್ರೆ ನೀನು ಆ ಹುಡುಗಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ಯೋ? ಅಲ್ಲ ನಾನು ಯಾಕೆ ಅರೆ ಇದು ಒಳ್ಳೆ ಟೈಮ್ ಆಯ್ತು, ಬೇಗ ಬನ್ನಿ. ಏ ಹುಡುಗಿ, ನೀನ್ ಎಲ್ಲಿದ್ದಿ ಸಾಕು, ನಡಿ ಹೋಗವ. ಎಲ್ಲಿಗೆ? ನಮ್ಮನೆಗೆ. ಏನಕ್ಕೆ? ಏನಕ್ಕೆ ಅಂದ್ರೆ ಇನ್ಮೇಲೆ ಈ ನಾಟಕ ಎಲ್ಲ ನಡೆಯಕ್ಕಿಲ್ಲ. ನಮ್ಮನೆ ಹೋಗವ, ನಡಿ. ನಾಳೆ ನೀನ್ ಕರ್ಕೊಂಡ್ಬಂದು ಇಲ್ಲೇ ಕೆಲ್ಸಕ್ಕೆ ಸೇರಿಸ್ತೀನಿ. ಆಗ ಚಿತ್ರ ಹೋಗಿ ನಿನ್ ಮೇಲೆ ಸಂಶಯ ಬರಾಕಿಲ್ಲ. ಅದಕ್ಕೆ. ಆದ್ರೆ ಯಜಮಾನ್ರಿಗೆ ಹೇಳ್ದೆ ಹೇಗ್ ಬರ್ಲಿ? ನಿಮ್ ಯಜಮಾನ್ರೆ ನಂಗೆ ಹೇಳಿದ್ದು ನಿನ್ ಕರ್ಕೊಂಡು ಹೋಗು ಅಂತ. ನೋಡು, ನಿಮ್ ಯಜಮಾನ ತರ ನಾನ್ ಸಾಚಾ ಮನುಷ್ಯ ಅಲ್ಲ. ಕೋಪ ಬಂದ್ರೆ ನಾನು ಭಯಂಕರ ಬಡ್ಡಿ ಮಗ. ತುಣ್ ಮಾಡಿ ಹಾಕ್ಬಿಡ್ತೀನಿ. ನಾನು ಅವ್ರು ಹೇಳ್ದೆ ಬಂದ್ರೆ ಅವ್ರು ನನ್ ಬಗ್ಗೆ ತಪ್ಪ ತಿಳ್ಕೊಳ್ತಾರಲ್ವಾ? ಏನ್ ತಪ್ಪ ತಿಳ್ಕೊತಾರೆ? ನೀನೊಂದ್ ದೊಡ್ಡ ಕರ್ತಿ ಗೌರವನ ತಪ್ಪ ತಿಳ್ಕೊಳಕೆ? ಮಾಡೋದೆಲ್ಲ ಅಲ್ಕ ಕೆಲ್ಸ. ನಡಿ ಸುಮ್ನೆ. ಹಂಗೆಲ್ಲ ಮಾತಾಡ್ಬೇಡ. ನಾನ್ ಒಳ್ಳೆವಳು. ಕಂಟಿನ್ಯೂ ಬಿಡು. 2,000 ರೂಪಾಯಿಗೆ ರಾತ್ರಿ ಗಂಡಸರು ತವ ಹೋಗೋವಳು ಒಳ್ಳೆವಳ. ನಿನ್ನ ನಮ್ಮನೆ ಕರ್ಕೊಂಡು ಹೋಗಿ ನಾನು ಎಷ್ಟು ತೊಂದ್ರೆ ತಗೋತೀನಿ ಗೊತ್ತಾಯ್ತಾ? ನಮ್ಮ ಹೆಂಡ್ರಿಗೆ ಏನಾದ್ರು ನೀನ್ ಇಂಥವಳು ಅಂತ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾಳು. ನೋಡು, ನಮ್ ಸ್ವಾಮಿಯರ್ ಬರಕ್ ಮುಂಚೆ ಯಾವ ನಾಟಕನೂ ಆಡ್ದೇನೆ. ನಡಿ. ಸುಮ್ಕೆ ನಡಿ ಅಂದ್ರೆ. ನಾನು ನಿನ್ ಜೊತೆ ಬರಕ್ಕಿಲ್ಲ. ನಾನ್ ಕೆಟ್ಟವಳಲ್ಲ, ಒಳ್ಳೆವಳು. ನಾನೇನ್ ಮಾಡ್ಲಿಗ? ಅಳ್ಬೇಡ ಕಣವ, ಅಳ್ಬೇಡ. ಅಯ್ಯಪ್ಪ, ನಿನ್ ಮುಟ್ರೆ ನಾನೇ ಬಿದ್ದೋಯ್ತೀನಿ. ತಮ್ಮ ಅಂತೀನಿ. ನೀನೇನು ಎಲ್ಲೂ ಕರ್ಕೊಂಡು ಹೋಗಿಲ್ಲ. ನೀನ್ ಇಲ್ಲಿರುವಂತೆ. ಅಳ್ಬೇಡ ಕಣವ, ಅಳ್ಬೇಡ. ನನಗಿಂತದೆಲ್ಲ ಹೇಳ್ತೀಯಲ್ಲ, ನೀನು ಕೆಟ್ಟವನು, ನಾನು ಒಳ್ಳೆಯವಳು. ಆಯ್ತು, ನಿನ್ ತಮ್ಮ ಅಂತೀನಿ. ನಾನೇ ಕೆಟ್ಟವನು, ನಾನೇ ಬಂದ್ಬಿಡ್ಬೇಕ, ನಾನೇ ಎಲ್ಲ. ಆಯ್ತಾ? ನೀನ್ ಮಹಾರಾಣಿ, ಅಳ್ಬೇಡಪ್ಪ. ನೀನ್ ಒಳ್ಳೆವಳು. ಅಯ್ಯೋ ಸುಮ್ನೆ ಅದ್ಯಾ. ಅಯ್ಯೋ, ನಮ್ ಸ್ವಾಮಿಯರಿಗೆ ನಾನು ಏನ್ ಹೇಳೋದು? ಕೊಳಾಯಿ ಸರಿ ಹೋಯ್ತಾ? ಇಷ್ಟೊತ್ತಿಗೆ ಆಗಿರ್ಲೇಬೇಕು. ಮಾಡ್ದೆ ಸ್ವಾಮಿ, ಆದ್ರೂ ಸೋರ್ತಾನೆ ಐತಿ. ಪೈಪ್ ಚೇಂಜ್ ಮಾಡ್ಬಿಡವ. ಏನ್ ನೀನು 3 ದಿನದಿಂದ ಕೆಲಸ ಮಾಡ್ತಾನೆ ಇದೆಯಲ್ಲ? ಹೌದವರೇ, ಆ ಪೈಪು ವಿಚಿತ್ರವಾಗಿ ಸೋರ್ತೈತೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನೆಲ್ಲ ರಿಪೇರ್ ಮಾಡ್ಬಿಡ್ತೀನಿ. ನೀನ್ ಒಳಗೆ ಹೋಗು. ಇವನಿಗೆ ಏನಯ್ಯ ಇನ್ನೂ ಸೋರ್ತಾ ಇದ್ಯಾ? ಏನ್ ಮಾಡು? ಏನಾಯ್ತು? ಹುಡುಗಿನ ಕರ್ಕೊಂಡು ಹೋಗಿಲ್ವಾ? ದೇವನ್ ನಂಬ್ಕೊಂಡು ಕತ್ಲೊಳಗೆ ಹೋದಂಗಾಯ್ತಲ್ಲೋ. ಯಾಕೋ ಕರ್ಕೊಂಡು ಹೋಗ್ಲಿಲ್ಲ ಅವಳನ್ನ? ಬುಡ್ಸ್ವಾಮಿ, ಅದಷ್ಟೊಂದು ಸಲೀಸ್ ಅಂದ್ಕೊಂಡ್ಬಿಟ್ರ. ನನ್ ಮುಖ ನೋಡಿದ ಅಟ್ಟಿಗೆ ಕಿರ್ಚ್ಕೊಳ್ಳೋ ಶುರು ಮಾಡ್ಬಿಟ್ಲು.
ಇಷ್ಟೊಂದು ಮೂರ್ಖನಾಗೋದು ಸಾಧ್ಯವೇ? ಅವಳು ನಿನ್ ಜೊತೆ ಯಾಕೆ ಬರ್ಲಿಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅವಳು ನೀವು ಮುಂದೆ ನಿಂತ್ಕೊಂಡು ಅದೆಂತಪ್ಪ ಅದು ಬೀಳ್ಕೊಟ್ಟನೆ ಹೋಗೋದಂತೆ. ನಾನು ಹೇಳಿದ್ರು ಜಪ್ಪ ಅಂದ್ರೂ ಹೋಗಿಲ್ಲ ಅಂದ್ಲು. ಅದರಿಂದಲೇ ಗೊತ್ತಾಗತ್ತೆ ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ. ಹೌದು ನಂಗೂ ಹಂಗೆ ಹೇಳಿದ್ಲು. ಇಂತ ಅಲ್ಕ ಕೆಲಸ ಮಾಡೋಳು ಹೆಂಗ್ ಒಳ್ಳೆ ಆಯ್ತಿ ಅಂತ ಕೇಳಿದೆ. ಉತ್ತರನೇ ಹೇಳಕ್ಕಾಗ್ಲಿಲ್ಲ. ಆಯ್ತದ? ಏನು ಹಾಗೇನಾದ್ರೊಳಗೆ ಹೇಳ್ಬಿಟ್ಯಾ? ಇನ್ನೇನ್ ಹೇಳಕ್ಕಾಯ್ತದೆ, ನಿಜಾನೇ ಹೇಳ್ದೆ. ಅವಳು ಆತರ ಹುಡುಗಿ ಅಲ್ಲ, ಅವಳಿಗೆ ಮೋಸ ಆಗಿದೆ. ಬಿಡು ಸ್ವಾಮಿ, ಅಂತ ಹುಡುಗಿಯರೆಲ್ಲ ಹಂಗೆ ಹೇಳೋದು. ದುಡ್ಡು ಬರಕ್ ಶುರು ಆದ್ರೆ ನಂದೇ ಒಳ್ಳೆ ಕೆಲಸ ಅಂದ್ಬಿಡ್ತವೆ. ಮುಚ್ಚೋ ಬಾಯಿ, ಎಲ್ಲ ನಿನ್ಗೊಬ್ರಿಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ಬೇಡ. ನಂಗೆ ಯಾಕೆ ಬರ್ತೀರಿ ಸ್ವಾಮಿ? ಆ ಐನಾತಿ ಹುಡುಗಿಂದಲೇ ಸ್ವಾಮಿ ಪೈಪ್ ಐತಲ್ಲ ತಾವೆಲ್ಲ ಯಾಕೆ ತಿಂತೀಯ? ಏನಾಗ್ತದ ನಿನಗೆ? ಏನು ಅಂತಿದ್ಯಾ? ಫೋಟೋ ಚೆನ್ನಾಗಿದೆ ಅಲ್ಲ? ಯಾರು ಇವಳು? ಎಲ್ಲಿ ತೋರಿಸ್ರವ ನೋಡುವ. ಓ ಗೊತ್ತಿರೋ ಮುಖ, ಎಲ್ಲೋ ನೋಡ್ದಂಗೈತಲ್ರವು. ನಾನ್ ನಿನ್ನನ್ ಕೇಳಲಿಲ್ಲ. ಯಾರು ಇವಳು? ನನಗೇನು ಗೊತ್ತು? ನಾನು ಇವಳು ನೋಡೇ ಇಲ್ಲ. ನನಗೂ ಗೊತ್ತಿಲ್ಲ. ಆದ್ರೆ ಈ ಕಿಟಕಿ ನೋಡಿದೀನಿ, ಹೌದಾ? ನಮ್ಮನೆ ಕಿಟಕಿ ಮೇಲೆ ಕೊಳಾಯಿ ಸೋರ್ತಾ ಇದೆಯಲ್ಲ ಅಲ್ಲಿ. ಯಾರು ಇವಳು? ಎಷ್ಟ್ ದಿನದಿಂದ ಇಲ್ಲಿದ್ದಾಳೆ ಹೇಳಿ? ನೋಡು ಚಿತ್ರ. ಯಾರು ಇವಳು? ಸಮಯ